ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ಅವಧಿಯಲ್ಲಿ ನಾವು ಚಲನೆ, ಈ ಅಧ್ಯಾಯದಲ್ಲಿ ಚಲನೆ ಎಂದರೇನು, ಚಲಿಸಿದ ದೂರ, ಸ್ಥಾನಪಲ್ಲಟ, ಜವ, ವೇಗ, ವೇಗೋತ್ಕರ್ಷ, ಏಕರೂಪ ವೇಗೋತ್ಕರ್ಷ, ಏಕರೂಪವಲ್ಲದ ವೇಗೋತ್ಕರ್ಷಗಳ ಬಗ್ಗೆ ಕಲಿತಿದ್ದೇವೆ. ಹಿಂದಿನ ಅವಧಿಯಲ್ಲಿ ವೇಗೋತ್ಕರ್ಷ, ಇನ್ನು ವೇಗೋತ್ಕರ್ಷ ಅಂತ ಹೇಳಿದರೆ ವೇಗ ಬದಲಾವಣೆಯ ದರವನ್ನೇ ನಾವು ಹೇಳುವಂಥದ್ದು ವೇಗೋತ್ಕರ್ಷ ಅಂತೇಳಿ ಹೇಳ್ತೇವೆ. ಆ ವೇಗೋತ್ಕರ್ಷಕ್ಕೆ ನಾವೊಂದು ಸಮೀಕರಣವನ್ನು ಬಿಡಿಸಿದ್ದೇವೆ. ಆ ಸಮೀಕರಣ ಯಾವುದು ಅಂತೇಳಿ ನೆನಪು ಮಾಡ್ಕೊಳ್ಳಿ. ವೇಗೋತ್ಕರ್ಷದ ಸಮೀಕರಣ ಇದು ಚಲನೆಯ ಒಂದನೇ ಸಮೀಕರಣವೂ ಕೂಡ ಆಗಿರುವಂಥದ್ದು. ಯಾವುದು ವೇಗೋತ್ಕರ್ಷದ ಸಮೀಕರಣ? ಎ ಸಮ ವಿ ಮೈನಸ್ ಯು ಭಾಗಿಸು ಟಿ. ಇದು ವೇಗೋತ್ಕರ್ಷದ ಸಮೀಕರಣ ಆಗಿರುವಂಥದ್ದು. ವೇಗೋತ್ಕರ್ಷದ ಸಮೀಕರಣ ಎ ಸಮ ವಿ ಮೈನಸ್ ಯು ಭಾಗಿಸು ಟಿ. ಇಲ್ಲಿ ಎ ಎಂಬಂತಹ ಸಂಕೇತ ಏನನ್ನು ಸೂಚಿಸ್ತದೆ ನಮಗೆ? ವೇಗೋತ್ಕರ್ಷ. ಯು ಆರಂಭಿಕ ವೇಗ, ವಿ ಅಂತಿಮ ವೇಗ, ಟಿ ಎಂಬುದು ಕಾಲ ಆಗಿರುವಂಥದ್ದು. ಇಂದಿನ ಅವಧಿಯಲ್ಲಿ ನಾವು ಚಲನೆಯ ಇನ್ನೆರಡು ಸಮೀಕರಣ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡುವ. ಈಗ ಚಲನೆಯ ಎರಡನೇ ಸಮೀಕರಣ ಯಾವುದು ಅಂತೇಳಿ ನೋಡುವ. ಚಲನೆಯ ಎರಡನೆಯ ಸಮೀಕರಣ ಎಸ್ ಸಮ ಯು ಟಿ ಪ್ಲಸ್ ಅರ್ಧ ಎ ಟಿ ಸ್ಕ್ವೇರ್. ಇದು ಚಲನೆಯ ಎರಡನೆಯ ಸಮೀಕರಣ ಆಗಿರುವಂಥದ್ದು. ಎಸ್ ಸಮ ಯು ಟಿ ಪ್ಲಸ್ ಅರ್ಧ ಎ ಟಿ ಸ್ಕ್ವೇರ್ ಚಲನೆಯ ಎರಡನೇ ಸಮೀಕರಣ. ಇಲ್ಲಿ ಎಸ್ ಎಂಬಂತಹ ಸಂಕೇತ ನಮಗೆ ಚಲಿಸಿದ ಯಾವುದೇ ಒಂದು ಕಾಯವು ಚಲಿಸಿದ ದೂರವನ್ನು ಸೂಚಿಸುತ್ತದೆ. ಯು ಎಂಬಂಥದ್ದು ಆರಂಭಿಕ ವೇಗ, ಟಿ ಅಂತ ಹೇಳಿದರೆ ಕಾಲ, ಎ ಅಂತ ಹೇಳಿದರೆ ವೇಗೋತ್ಕರ್ಷ ಆಗಿರುವಂಥದ್ದು. ಇನ್ನು ಚಲನೆಯ ಮೂರನೆಯ ಸಮೀಕರಣ ವಿ ಸ್ಕ್ವೇರ್ ಸಮ ಯು ಸ್ಕ್ವೇರ್ ಪ್ಲಸ್ 2as. ಇದು ಚಲನೆಯ ಮೂರನೆಯ ಸಮೀಕರಣ. ವಿ ಸ್ಕ್ವೇರ್ ಸಮ ಯು ಸ್ಕ್ವೇರ್ ಪ್ಲಸ್ 2as. ವಿ ಎಂಬುದು ಅಂತಿಮ ವೇಗ, ಯು ಅಂತ ಹೇಳಿದರೆ ಆರಂಭಿಕ ವೇಗ, ಎ ಅಂದರೆ ವೇಗೋತ್ಕರ್ಷ, ಎಸ್ ಅಂತ ಹೇಳಿದರೆ ಚಲಿಸಿದ ದೂರ ಆಗಿರುವಂಥದ್ದು. ಇದು ಚಲನೆಯ ಮೂರು ಸಮೀಕರಣಗಳಾಗಿರುವಂಥದ್ದು. ಇನ್ನೊಂದು ಸರಿ ನೆನಪು ಮಾಡ್ಕೊಳ್ಳಿ, ಚಲನೆಯ ಮೂರು ಸಮೀಕರಣಗಳು ಮತ್ತು ಇದರಲ್ಲಿ ಯಾವ ಸಂಕೇತ ಯಾವ ಪದವನ್ನು ಸೂಚಿಸ್ತದೆ ಎಂಬುದು ಕೂಡ ನಮಗೆ ಗೊತ್ತಿರಬೇಕಾಗ್ತದೆ. ಆದ್ದರಿಂದ ಇಲ್ಲಿ ಕೆಳಗೆ ಬರೀತೇನೆ ನಾನು. ಎ ಎಂಬುದು ವೇಗೋತ್ಕರ್ಷ, ವೇಗೋತ್ಕರ್ಷದ ವ್ಯಾಖ್ಯೆಯನ್ನು ನೆನಪು ಮಾಡ್ಕೊಳ್ಳಿ ಮತ್ತು ಅದರ ಏಕಮಾನ ಯಾವುದು? ವೇಗೋತ್ಕರ್ಷದ ಏಕಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರುವಂಥದ್ದು. ಯು ಎಂದರೆ ಆರಂಭಿಕ ವೇಗ, ವೇಗ ಅಂತೇಳಿ ಬಂತು. ವೇಗದ ಏಕಮಾನ ಯಾವುದು? ಮೀಟರ್ ಪರ್ ಸೆಕೆಂಡ್ ಆಗಿರುವಂಥದ್ದು. ಅದೇ ರೀತಿಯಾಗಿ ವಿ ಅಂತ ಹೇಳಿದರೆ ಅಂತಿಮ ವೇಗ ಏಕಮಾನ ಮೀಟರ್ ಪರ್ ಸೆಕೆಂಡ್. ಎಸ್ ಅಂತ ಹೇಳಿದರೆ ಏನಾಗಿರುವಂಥದ್ದು? ಚಲಿಸಿದ ದೂರದ ಏಕಮಾನ ಯಾವುದು? ಮೀಟರ್ ಆಗಿರುವಂಥದ್ದು. ಟಿ ಎಂದರೆ ಕಾಲದ ಏಕಮಾನ ಸೆಕೆಂಡ್ ಆಗಿರುವಂಥದ್ದು. ಆದ್ದರಿಂದ ಚಲನೆಯ ಸಮೀಕರಣಗಳು ಮತ್ತು ಆ ಸಮೀಕರಣದಲ್ಲಿ ಯಾವ ಒಂದು ಸಂಕೇತ ಏನನ್ನು ಸೂಚಿಸುತ್ತದೆ ಮತ್ತು ಅದರ ಏಕಮಾನಗಳನ್ನು ನಾವೀಗ ಇಲ್ಲಿ ನೋಡಿದೆವು. ಈಗ ಈ ಚಲನೆಯ ಸಮೀಕರಣಕ್ಕೆ ಸಂಬಂಧಿಸಿದಂತಹ ಕೆಲವು ಸಮಸ್ಯೆಗಳನ್ನು ನಾವೀಗ ಪರಿಹಾರ ಮಾಡುವ. ಮೊದಲ ಸಮಸ್ಯೆ, ಒಂದು ರೈಲು ತನ್ನ ನಿಶ್ಚಲ ಸ್ಥಿತಿಯಿಂದ ಹೊರಟು 5 ನಿಮಿಷಗಳಲ್ಲಿ 72 ಕಿಲೋಮೀಟರ್ ಪರ್ ಅವರ್ ವೇಗವನ್ನು ಪಡೆಯುತ್ತದೆ. ಅದರ ವೇಗೋತ್ಕರ್ಷ ಏಕರೂಪದಲ್ಲಿದೆ ಎಂದುಕೊಂಡು ಅದರ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ ಮತ್ತು ಈ ವೇಗವನ್ನು ಪಡೆಯಲು ಆ ರೈಲು ಚಲಿಸಿದ ದೂರವನ್ನು ಕಂಡುಹಿಡಿಯಿರಿ. ಇದು ನಮಗೆ ನೀಡಿರುವಂತಹ ಸಮಸ್ಯೆ ಆಗಿರುವಂಥದ್ದು. ಈಗ ಈ ಸಮಸ್ಯೆಗೆ ನಾವು ಪರಿಹಾರವನ್ನು ಕಂಡುಹಿಡಿಬೇಕು. ನಾನು ಹಿಂದಿನ ಅವಧಿಯಲ್ಲಿ ಹೇಳಿದ್ದೇನೆ, ನಾವು ವಿಜ್ಞಾನದಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾದ್ರೆ ಮೊದಲಿಗೆ ಕೊಟ್ಟಿರುವಂತಹ ಲೆಕ್ಕವನ್ನು ಸರಿಯಾದ ರೀತಿಯಲ್ಲಿ ಓದಿಕೊಂಡು ಅದಕ್ಕೆ ಬೇಕಾಗಿರುವಂತಹ ಅದರಲ್ಲಿ ಕೊಟ್ಟಿರುವಂತಹ ದತ್ತಾಂಶವನ್ನು ನಾವೀಗ ಬರಿಬೇಕು.
ನೋಡ್ಕೊಳ್ಳಿ ಇಲ್ಲಿ. ಈಗ ಒಂದು ರೈಲು ತನ್ನ ನಿಶ್ಚಲ ಸ್ಥಿತಿಯಿಂದ ಹೊರಟು, ಅಂದರೆ ರೈಲು ಮೊದಲಿಗೆ ನಿಶ್ಚಲ ಸ್ಥಿತಿಯಲ್ಲಿತ್ತಲ್ವಾ, ನಿಶ್ಚಲ ಸ್ಥಿತಿಯಲ್ಲಿರಬೇಕಾದ್ರೆ ಆ ಕಾಯದ ವೇಗ ಎಷ್ಟಾಗಿರ್ತದೆ? ಆ ಕಾಯದ ವೇಗ 0 ಆಗಿರುವಂಥದ್ದು. ಯಾವುದೇ ಒಂದು ಕಾಯ ನಿಶ್ಚಲ ಸ್ಥಿತಿಯಲ್ಲಿದ್ದರೆ ಅದರ ವೇಗ 0. ಆದ್ದರಿಂದ ಆರಂಭಿಕ ವೇಗ u ಸಮ 0. ನಿಶ್ಚಲ ಸ್ಥಿತಿಯಿಂದ ಹೊರಟು 5 ನಿಮಿಷಗಳಲ್ಲಿ ಏನು ಕೊಟ್ಟಿದ್ದಾರೆ ಇದರಲ್ಲಿ ನಮಗೆ? ಈಗ ಕಾಲವನ್ನು ಕೊಟ್ಟಿದ್ದಾರೆ ಅಲ್ವಾ, 5 ನಿಮಿಷ. ಟಿ ಸಮ 5 ನಿಮಿಷ. ನೋಡಿ, ಕಾಲದ ಏಕಮಾನ, ಚಲನೆಯ ಸಮೀಕರಣ ಬರೆಯುವಾಗ ನಾನು ಹೇಳಿದ್ದೇನೆ ಕಾಲದ ಏಕಮಾನ ಯಾವುದಾಗಿರುವಂಥದ್ದು? ಎಸ್ ಏಕಮಾನ ಸೆಕೆಂಡ್ ಆಗಿರುವಂಥದ್ದು. ಆದರೆ ಇಲ್ಲೇನು ಮಾಡಿದ್ದಾರೆ ನೋಡಿ, ನಿಮಿಷದಲ್ಲಿ ಕೊಟ್ಟಿದ್ದಾರೆ. ಈ ನಿಮಿಷದಲ್ಲಿ ಕೊಟ್ಟಿರುವುದಂಥದ್ದನ್ನು ನಾವೇನು ಮಾಡಬೇಕು? ಈಗ ಸೆಕೆಂಡಿಗೆ ಪರಿವರ್ತನೆ ಮಾಡಬೇಕು. 1 ನಿಮಿಷ ಅಂತ ಹೇಳಿದರೆ ಎಷ್ಟು ಸೆಕೆಂಡ್ ಆಗಿರುವಂಥದ್ದು? 60 ಸೆಕೆಂಡ್ ಆಗಿದೆ. ಆದ್ದರಿಂದ ನಾವು ಇಲ್ಲೇನು ಮಾಡುವ? 5 ನಿಮಿಷವನ್ನು ಸೆಕೆಂಡಿಗೆ ಪರಿವರ್ತನೆ ಮಾಡುವ. 5 ಗುಣಿಸು 60 ಸಮ ಎಷ್ಟಾಯಿತು? 6 5 30, ಅಂದರೆ 300 ಸೆಕೆಂಡ್. 5 ನಿಮಿಷ ಅಂತ ಹೇಳಿದರೆ 300 ಸೆಕೆಂಡ್ ಆಗ್ತದೆ. 5 ನಿಮಿಷಗಳಲ್ಲಿ ಆ ರೈಲು 72 ಕಿಲೋಮೀಟರ್ ಪರ್ ಹವರ್ ವೇಗವನ್ನು ಪಡೆದಿದೆ. 72 ಕಿಲೋಮೀಟರ್ ಪರ್ ಹವರ್ ವೇಗವನ್ನು ಪಡೆದಿದೆ. ನೋಡಿ, ಆರಂಭಿಕ ವೇಗ 0. ಹಾಗಾದರೆ ಈಗ 5 ನಿಮಿಷದಲ್ಲಿ ಏನಾಯಿತು? ಅದು 72 ಕಿಲೋಮೀಟರ್ ಪರ್ ಹವರ್ ವೇಗವನ್ನು ಪಡೆದುಕೊಂಡಿದೆ ಅಂತ ಹೇಳಿದರೆ ಅದು ಅಂತಿಮ ವೇಗ ಆಗ್ತದೆ. ಆದ್ದರಿಂದ ವಿ ಸಮ 72 ಕಿಲೋಮೀಟರ್ ಪರ್ ಹವರ್ ಅಲ್ವಾ. ಈಗ ವೇಗದ ಏಕಮಾನ ಯಾವುದಾಗಿರುವಂಥದ್ದು? ಮೀಟರ್ ಪರ್ ಸೆಕೆಂಡ್. ಅದೇ ಇಲ್ಲಿ ಏನೇ ಕೊಟ್ಟಿದ್ದಾರೆ ನಮಗೆ? ಕಿಲೋಮೀಟರ್ ಪರ್ ಹವರಲ್ಲಿ ಕೊಟ್ಟಿದ್ದಾರೆ. ಹಿಂದಿನ ಅವಧಿಯಲ್ಲಿ ಕೂಡ ಇಂತಹದೇ ಒಂದು ಸಮಸ್ಯೆಯನ್ನು ಮಾಡಿದೆವು. ಕಿಲೋಮೀಟರ್ ಪರ್ ಹವರಲ್ಲಿ ಇರುವಂಥದ್ದನ್ನು ನಾವು ಮೀಟರ್ ಪರ್ ಸೆಕೆಂಡ್ಗೆ ಪರಿವರ್ತನೆ ಮಾಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಈ 72 ಕಿಲೋಮೀಟರ್ ಪರ್ ಹವರ್ ನಲ್ಲಿರುವಂತಹ ವೇಗವನ್ನು ಮೀಟರ್ ಪರ್ ಸೆಕೆಂಡಿಗೆ ಪರಿವರ್ತನೆ ಮಾಡಬೇಕು. ಹೇಗೆ ಪರಿವರ್ತನೆ ಮಾಡಿದ್ದೇವೆ ಅಂತೇಳಿ ನೆನಪು ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಕೊಟ್ಟಿರುವಂತಹ ಸಂಖ್ಯೆ ಅಂದರೆ 72, ಅದಕ್ಕೆ ಗುಣಿಸು 1000 ಭಾಗಿಸು 3600 ಮಾಡಬೇಕು. ಯಾಕೆ? ಕಿಲೋಮೀಟರಲ್ಲಿ ಒಂದು ಮೀಟರ್ಗೆ ಮಾಡಬೇಕಾದ್ರೆ 1 ಕಿಲೋಮೀಟರ್ ಸಮ 1000 ಮೀಟರ್ ಆಯ್ತಲ್ವಾ. ಪರ್ ಹವರ್ ಅದನ್ನು ಸೆಕೆಂಡಿಗೆ ಪರಿವರ್ತನೆ ಮಾಡಬೇಕು. 1 ಗಂಟೆ ಅಂತ ಹೇಳಿದರೆ 3600 ಸೆಕೆಂಡ್ ಆಗ್ತದೆ. ಅದರಿಂದ ಗುಣಿಸು 1000 ಭಾಗಿಸು 3600 ಆಯಿತು. ಈಗ ನೋಡಿ, ಇದನ್ನು ಕನಿಷ್ಠ ರೂಪಕ್ಕೆ ತರುವ ನಾವು. 2 0ಗೆ 2 0 ಹೋಯ್ತಲ್ವಾ. 36 1 36 2 72 ಅಲ್ವಾ. ಹಾಗಾದರೆ ಇಲ್ಲಿ ಎಷ್ಟು ಉಳಿತು? ಈಗ 2 ಗುಣಿಸು 10 ಎಷ್ಟಾಯ್ತು? 2 ಗುಣಿಸು 10 ಅಂತ ಹೇಳಿದರೆ 20 ಮೀಟರ್ ಪರ್ ಸೆಕೆಂಡ್. 20 ಮೀಟರ್ ಪರ್ ಸೆಕೆಂಡ್ ಆಯಿತು. ಅಂತಿಮ ವೇಗ ಎಷ್ಟಾಯಿತು? ಅಂತಿಮ ವೇಗ ಕೊಟ್ಟಿರುವಂಥದ್ದು ಕಿಲೋಮೀಟರ್ ಪರ್ ಹವರ್ನಲ್ಲಿ, ಅದು 72 ಕಿಲೋಮೀಟರ್ ಪರ್ ಹವರ್. ಅದನ್ನು ಮೀಟರ್ ಪರ್ ಸೆಕೆಂಡ್ಗೆ ನಾವು ಪರಿವರ್ತನೆ ಮಾಡಬೇಕಾದ್ರೆ 20 ಮೀಟರ್ ಪರ್ ಸೆಕೆಂಡ್ ಆಯಿತು. 20 ಮೀಟರ್ ಪರ್ ಸೆಕೆಂಡ್ ಆಗಿರುವಂಥದ್ದು. ಈಗ ದತ್ತಾಂಶವನ್ನು ಬರೆದಾಯಿತು. 72 ಕಿಲೋಮೀಟರ್ ಪರ್ ಹವರ್ ವೇಗವನ್ನು ಪಡೆಯುತ್ತದೆ. ಅದರ ವೇಗೋತ್ಕರ್ಷ ಏಕರೂಪದಲ್ಲಿದೆ ಎಂದುಕೊಂಡು ಅದರ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದರೆ ನಾವೀಗೇನು ಕಂಡುಹಿಡಿಬೇಕು? ಒಂದನೇದಾಗಿ ನಾವು ಕಂಡುಹಿಡಿಯುವಂಥದ್ದು ವೇಗೋತ್ಕರ್ಷ. ವೇಗೋತ್ಕರ್ಷದ ಸಮೀಕರಣ ಚಲನೆಯ 1ನೇ ಸಮೀಕರಣದಲ್ಲಿ ಹೇಳಿಕೊಟ್ಟಿದ್ದೇನೆ ಅಲ್ವಾ. ವೇಗೋತ್ಕರ್ಷದ ಸಮೀಕರಣ ಹೇಳಿ ನೋಡ. ಎ ಸಮ ವಿ ಮೈನಸ್ ಯು ಭಾಗಿಸು ಟಿ ಎಂಬುದು ವೇಗೋತ್ಕರ್ಷದ ಸಮೀಕರಣ ಆಗಿರುವಂಥದ್ದು. ನೋಡಿ, ಈಗ ಸಮೀಕರಣ ಬರೆದಿದ್ದೇವೆ. ಆ ಸಮೀಕರಣಕ್ಕೆ ಬೇಕಾದಂತಹ ದತ್ತಾಂಶಗಳನ್ನು ಇಲ್ಲಿ ಬರೆದಿದ್ದೇವೆ ಅಲ್ವಾ. ಬೆಲೆಗಳನ್ನು ಅನ್ವಯಿಸಿ. ವಿ ಅಂತ ಹೇಳಿದರೆ 20 ಮೈನಸ್ ಯು ಅಂತ ಹೇಳಿದರೆ ಎಷ್ಟಾಯಿತು ನೋಡಿ? ಯು ಎಷ್ಟು? 0 ಭಾಗಿಸು ಟಿ, ಕಾಲ ಸೆಕೆಂಡಲ್ಲಿ ಬರಿಬೇಕು. ಎಷ್ಟಾಗಿರುವಂಥದ್ದು? 300 ಆಯಿತು. ಸಮ 20 ಮೈನಸ್ 0 ಎಷ್ಟಾಯಿತು? 20ರಿಂದ 0 ಕಳೆದ್ರೆ 20 ಭಾಗಿಸು 300. 0ಗೆ 0 ಹೋಯ್ತಾ? 2 1 2 15 30 ಸಮ 1/15 ಆಯಿತು ಅಲ್ವಾ. ಎ ಸಮ 1/15 ಬಂತು. ಇದನ್ನು ಇನ್ನು ಬೇಕಾದರೆ ಕನಿಷ್ಠ ರೂಪಕ್ಕೆ ತರುವ. ಎ ಸಮ 1/15ರಿಂದ ಭಾಗಿಸಲ್ಪಡ್ತದಾ? ಇಲ್ಲ. 0 ಹಾಕಿ ಪಾಯಿಂಟ್ ಹಾಕುವ. ಇಲ್ಲಿ 1 ಇರುವಂಥದ್ದು, ಅದಕ್ಕೆ 0 ಹಾಕ್ಕೊಂಡ್ರೆ 10 ಆಯ್ತಲ್ವಾ.
10-15ರಿಂದ ಹೋಗ್ತದಾ? ಇಲ್ಲ. ಅದಕ್ಕೆ ಇಲ್ಲಿ 0 ಹಾಕ್ಕೊಳ್ತೇವೆ, ಇಲ್ಲಿ ಕೂಡ 0 ಸೇರಿಸಿಕೊಳ್ತೇವೆ. ಹಾಗೆ ಎಷ್ಟಾಯ್ತು ಇಲ್ಲಿ? 100. 100 15ರಿಂದ ಎಷ್ಟು ಬಾರಿ ಹೋಗ್ತದೆ? 15 6ಲಿ 90 ಆಯಿತು. ಹಾಗಾದರೆ 0.6. 15 6ಲಿ 90, ಇಲ್ಲಿದ್ದದ್ದು 100, ಪುನಃ 10 ಉಳಿತಾ? ಅದಕ್ಕೆ 0 ಸೇರಿಸಿಕೊಳ್ಳಾಗ ಪುನಃ ಎಷ್ಟಾಯಿತು? 100 ಆಯಿತು. ಪುನಃ 100ನ್ನು 15ರಿಂದ ಭಾಗಿಸುವಾಗ 15 6ಲಿ 90. ಇದೇ ರೀತಿಯಾಗಿ ಇದು ಮುಂದುವರಿತಾ ಹೋಗ್ತದೆ. ಅದರಿಂದ 0.0666. ಇದು ವೇಗೋತ್ಕರ್ಷ. ಸಾಕ ಇಷ್ಟು ಬರೆದ್ರೆ ನಾವು ಎ ಸಮ 0.0666 ಅಂತೇಳಿ ಬಂತು. ಇದರ ಏಕಮಾನವನ್ನು ಕೂಡ ಬರಿಬೇಕು. ವೇಗೋತ್ಕರ್ಷದ ಏಕಮಾನ ಯಾವುದು? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರುವಂಥದ್ದು. ಹಾಗಾದರೆ ಇಲ್ಲಿ ಕೊಟ್ಟಿರುವಂತಹ 1ನೇ ಅಂಶವನ್ನು ನಾವೀಗ ಕಂಡುಹಿಡಿದಾಯಿತು. ವೇಗೋತ್ಕರ್ಷವನ್ನು ಕಂಡುಹಿಡಿದೆವು. ಎಷ್ಟು ಬಂತು ನಮಗೆ ವೇಗೋತ್ಕರ್ಷ? 0.0666 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರುವಂಥದ್ದು. ಈಗ ಎರಡನೆಯ ಅಂಶವನ್ನು ಕಂಡುಹಿಡಿಯುವ. ಏನು ಹೇಳಿದ್ದಾರೆ ನೋಡುವ. ಈ ವೇಗವನ್ನು ಪಡೆಯಲು, ಯಾವ ವೇಗ? 72 km/h ವೇಗ ಇದೆ ಅಲ್ವಾ? ಆ ವೇಗವನ್ನು ಪಡಿಬೇಕಾದ್ರೆ ಆ ವಾಹನ ಚಲಿಸಿದ ದೂರವನ್ನು ಕಂಡುಹಿಡಿಯಿರಿ. ವಾಹನ ಚಲಿಸಿದ ದೂರ. ವಾಹನ ಅಂತ ಹೇಳಿದರೆ ಇಲ್ಲಿ ರೈಲಾಗಿರುವಂಥದ್ದಲ್ವಾ? ಆ ರೈಲು ಚಲಿಸಿದ ದೂರ ಎಷ್ಟು? ಚಲಿಸಿದ ದೂರದ ಸಮೀಕರಣ ಯಾವುದು? ಚಲಿಸಿದ ದೂರದ ಸಮೀಕರಣ ಎಸ್ ಸಮ ut ಪ್ಲಸ್ ಅರ್ಧ at². ಇದು ಚಲಿಸಿದ ದೂರದ ಸಮೀಕರಣ ಆಗಿರುವಂಥದ್ದು. ಈಗ ಬೆಲೆಗಳನ್ನು ಆದೇಶಿಸುವ. ಯು ಅಂತ ಹೇಳಿದರೆ ಎಷ್ಟು? 0 ಗುಣಿಸು ಟಿ ಅಂತ ಹೇಳಿದರೆ 300 ಪ್ಲಸ್ ಅರ್ಧ, ಅದೇ ರೀತಿ ಬರೀರಿ, ಗುಣಿಸು ಎ ನೋಡ್ಕೊಳ್ಳಿ. ಇಲ್ಲಿ ನಮಗೆ 0.0666 ಅಂತ ಹೇಳಿ ಅದು ಮುಂದುವರಿತಾ ಹೋಗ್ತದೆ, ಅನಂತದವರೆಗೆ ಮುಂದುವರಿತಾ ಹೋಗ್ತದೆ. ಅದಕ್ಕೆ ನಾವು ಏನು ಮಾಡುವ ಅಂತ ಹೇಳಿದರೆ ಅಲ್ಲಿ ಎಯ ಬೆಲೆಯನ್ನು 1/15 ಅಂತೇಳಿ ತೆಗೆದುಕೊಳ್ಳುವ. ನಮಗೆ ಅದನ್ನು ಕನಿಷ್ಠ ಮಾಡಲಿಕ್ಕೆ ಸುಲಭ ಆಗ್ತದೆ. 1/15 ಗುಣಿಸು t². ಟಿ ಅಂತ ಹೇಳಿದರೆ ಎಷ್ಟಾಗಿರುವಂಥದ್ದು? 300 ಅಲ್ವಾ? 300 ಹೋಲ್ ಸ್ಕ್ವೇರ್ ಅಂತೇಳಿ ಆಗ್ತದೆ. ಸಮ 0 ಗುಣಿಸು 300. ಯಾವುದೇ ಒಂದು ಸಂಖ್ಯೆಗೆ 0ಯಿಂದ ಗುಣಿಸಿದರೆ ಎಷ್ಟು ಉತ್ತರ? 0 ಆಗಿರುವಂಥದ್ದಲ್ವಾ? ಪ್ಲಸ್ ಅರ್ಧ ಗುಣಿಸು 1/15 ಗುಣಿಸು 300 ಹೋಲ್ ಸ್ಕ್ವೇರ್. 300ರ ವರ್ಗವನ್ನು ಕಂಡುಹಿಡಿಬೇಕು ಅಲ್ವಾ? ನಾವು ಫಸ್ಟಿಗೆ 3ರ ವರ್ಗವನ್ನು ಕಂಡುಹಿಡಿಯುವ. 3ರ ವರ್ಗ ಎಷ್ಟು? 9 ಅಲ್ವಾ? 3 3ಲಿ 9. 8ನೇ ತರಗತಿಯಲ್ಲಿ ನಾವು ಕಲ್ತಿದ್ದೇವೆ, ಒಂದು ಸಂಖ್ಯೆಯಲ್ಲಿ 2 0 ಇದ್ದರೆ ಅದರ ವರ್ಗದಲ್ಲಿ 4 0 ಇರ್ತದೆ ಅಂತೇಳಿ. ಹಾಗಾದರೆ ಇಲ್ಲಿ 2 0 ಇದೆ ಸಂಖ್ಯೆಯಲ್ಲಿ. 300 ಎಂಬಂತಹ ಸಂಖ್ಯೆಯಲ್ಲಿ 2 0 ಇದೆ. ಅದರ ವರ್ಗದಲ್ಲಿ ಎಷ್ಟು 0 ಬರಬೇಕು? 4 0. ಹಾಗಾದರೆ 300 ಹೋಲ್ ಸ್ಕ್ವೇರ್ ಅಂತ ಹೇಳಿದರೆ 90,000 ಆಯಿತು ಅಲ್ವಾ? ಈಗ ಇದನ್ನು ಕನಿಷ್ಠ ಮಾಡುವ. 15 1ಲಿ 15 6ಲಿ 90 ಆಯ್ತಲ್ವಾ? 3 0ಗಳಿದೆ, 6,000 ಆಯಿತು. ಇಲ್ಲಿ 2 ಇದೆ, 6,000 ಭಾಗಿಸಿ 2. 2 1ಲಿ 2 3ಲಿ 6, 3 0 ಇದೆ. ಹಾಗಾದರೆ ಇಲ್ಲಿ ಸಮ 0 ಪ್ಲಸ್ 300 ಅಲ್ವಾ? 0 ಪ್ಲಸ್ 300 ಅಲ್ಲ, ಸಾರಿ, 3,000. 0 ಪ್ಲಸ್ 3,000. 0 ಪ್ಲಸ್ 3,000 ಅಂತ ಹೇಳಿದರೆ 3,000. ಹಾಗಾದರೆ ಚಲಿಸಿದ ದೂರ ಎಷ್ಟಾಯಿತು? 3,000 ಮೀಟರ್. ಚಲಿಸಿದ ದೂರ 3,000 ಮೀಟರ್. ಈಗ ಬೇಕಾದರೆ ನಿಜವಾಗಿ ಚಲಿಸಿದ ದೂರದ ಏಕಮಾನ ಏಕಮಾನ ಅಂದರೆ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಆಗಿರುವಂಥದ್ದು. ಹೀಗೆ ಮೀಟರಲ್ಲೇ ಇರಬಹುದು, ಅಥವಾ ಬೇಕಾದರೆ ಕಿಲೋಮೀಟರ್ಗೆ ಕೂಡ ನಮಗೆ ಪರಿವರ್ತನೆ ಮಾಡ್ಬೋದು. 1 ಕಿಲೋಮೀಟರ್ ಸಮ 1000 ಮೀಟರ್ ಆಯ್ತಲ್ವಾ? ಅದರಿಂದ ಇದನ್ನು ನಮಗೆ 3 ಕಿಲೋಮೀಟರ್ ಅಂತ ಹೇಳಿ ಬೇಕಾದರೂ ಕೂಡ ಬರ್ಕೊಳ್ಬೋದು ಆಯಿತಾ? ಚಲಿಸಿದ ದೂರ ಎಷ್ಟಾಯಿತು? 3,000 ಮೀಟರ್ ಆಗಿರುವಂಥದ್ದು. ಹಾಗಾದರೆ ಈ ಒಂದು ಉದಾಹರಣೆಯಲ್ಲಿ, ಸಮಸ್ಯೆಯಲ್ಲಿ ನಾವು ಚಲನೆಯ 2 ಸಮೀಕರಣಗಳನ್ನು ಉಪಯೋಗಿಸಿಕೊಂಡಿದ್ದಕ್ಕೆ ಪರಿಹಾರವನ್ನು ನೀಡಿದ್ದೇವೆ. ಈಗ ಎರಡನೆಯ ಸಮಸ್ಯೆಯನ್ನು ನೋಡೋಣ. ಎರಡನೆಯ ಸಮಸ್ಯೆ, ಒಂದು ಮೋಟಾರ್ ವಾಹನ 5 ಸೆಕೆಂಡ್ಗಳಲ್ಲಿ 18 km/h ನಿಂದ 36 km/h ವೇಗ 36 km/h ವೇಗವನ್ನು ತಲುಪಿದೆ.
ಅದು ಏಕರೂಪ ವೇಗೋತ್ಕರ್ಷದಲ್ಲಿ ಚಲಿಸುತ್ತಿದೆ. ಹಾಗಾದರೆ ಈ ಕೆಳಗಿನವುಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ವೇಗೋತ್ಕರ್ಷ ಮತ್ತು ವಾಹನ ಚಲಿಸಿದ ದೂರ. ಮೊದಲಿಗೆ ದತ್ತಾಂಶವನ್ನು ಬರೆಯುವ. ಒಂದು ಮೋಟಾರ್ ವಾಹನ 5 ಸೆಕೆಂಡ್ಗಳಲ್ಲಿ, ಯಾವ ದತ್ತಾಂಶ ಸಿಕ್ಕಿತು ನಮಗೆ ಈಗ ಇಲ್ಲಿ? ಕಾಲ. ಟಿ ಸಮ 5 ಸೆಕೆಂಡ್. ಸೆಕೆಂಡಲ್ಲೇ ಕೊಟ್ಟಿದ್ದಾರೆ, ಪರಿವರ್ತನೆ ಮಾಡುವಂತಹ ಅವಶ್ಯಕತೆ ಇಲ್ಲ. 18 ಕಿಲೋಮೀಟರ್ ಪರ್ ಹವರ್ನಿಂದ 36 ಕಿಲೋಮೀಟರ್ ಪರ್ ಹವರ್ ವೇಗವನ್ನು ತಲುಪಿದೆ. ಇಲ್ಲಿ 2 ವೇಗಗಳನ್ನು ಕೊಟ್ಟಿದ್ದಾರೆ ನೋಡಿ. ಮೊದಲಿಗೆ ಅದರ ವೇಗ 18 ಕಿಲೋಮೀಟರ್ ಪರ್ ಹವರ್ ಇತ್ತು, ಅಂದರೆ ಆರಂಭಿಕ ವೇಗ ಆಗಿರುವಂಥದ್ದಲ್ವಾ. ಎಷ್ಟು ಆರಂಭಿಕ ವೇಗ? ಯು ಸಮ 18 ಕಿಲೋಮೀಟರ್ ಪರ್ ಹವರ್. ಏನು ಮಾಡಬೇಕು ಈಗ? ಇದನ್ನು ಮೀಟರ್ ಪರ್ ಸೆಕೆಂಡ್ಗೆ ಪರಿವರ್ತನೆ ಮಾಡಿಕೊಳ್ಬೇಕು. ಮೀಟರ್ ಪರ್ ಸೆಕೆಂಡ್ಗೆ ಯಾವ ರೀತಿಯಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥದ್ದು? 18 ಗುಣಿಸು 1000 ಭಾಗಿಸು 3600. ಕನಿಷ್ಠ ರೂಪಕ್ಕೆ ತರುವ. 2 0ಗೆ 2 0 ಹೋಯ್ತಲ್ವಾ. ಆಮೇಲೆ 18 ಒಂದ್ಲಿ 18 2ಲಿ 36 ಆಯಿತು. 2 ಒಂದ್ಲಿ 2 5ಲಿ 10. ಹಾಗಾದರೆ ಯು ಸಮ ಎಷ್ಟಾಯ್ತು ಇಲ್ಲಿ? 5 ಮೀಟರ್ ಪರ್ ಸೆಕೆಂಡ್. ಯು ಸಮ 5 ಮೀಟರ್ ಪರ್ ಸೆಕೆಂಡ್ ಆಯಿತು. 18 ಕಿಲೋಮೀಟರ್ ಪರ್ ಹವರ್ನಿಂದ 36 ಕಿಲೋಮೀಟರ್ ಪರ್ ಹವರಿಗೆ ವೇಗವನ್ನು ಬದಲಾಯಿಸಿಕೊಂಡಿದೆ. ಅಂತಿಮ ವೇಗ ಎಷ್ಟು? ಅಂತಿಮ ವೇಗ ವಿ ಸಮ 36 ಕಿಲೋಮೀಟರ್ ಪರ್ ಹವರ್. ಮೀಟರ್ ಪರ್ ಸೆಕೆಂಡ್ಗೆ ಪರಿವರ್ತನೆ ಮಾಡಿಕೊಳ್ಳುವ. 36 ಗುಣಿಸು 1000 ಭಾಗಿಸು 3600. 2 0ಗೆ 2 0 ಹೋಯ್ತಾ? 36 ಕ್ಯಾನ್ಸಲ್ ಆಯಿತು. ಹಾಗಾದರೆ ಇಲ್ಲಿ ಎಷ್ಟು ಉಳಿದಿದೆ? ಕೇವಲ 10. ಹಾಗಾದರೆ ಅಂತಿಮ ವೇಗ ವಿ ಸಮ 10 ಮೀಟರ್ ಪರ್ ಸೆಕೆಂಡ್. 36 ಕಿಲೋಮೀಟರ್ ಪರ್ ಹವರ್ ಅಂದರೆ ಅಂತಿಮ ವೇಗವನ್ನು ಮೀಟರ್ ಪರ್ ಸೆಕೆಂಡ್ಗೆ ಪರಿವರ್ತನೆ ಮಾಡಿಕೊಂಡಿದ್ದೇವೆ. ಈ ವೇಗವನ್ನು ತಲುಪಿದೆ. ಈಗ ನಾವು ಯಾವುದನ್ನು ಕಂಡುಹಿಡಿಬೇಕು ನೋಡ್ಕೊಳ್ಳಿ. ವೇಗೋತ್ಕರ್ಷ ಮತ್ತು ವಾಹನ ಚಲಿಸಿದ ದೂರ. ಯಾವ ಸೂತ್ರವನ್ನು ಹಾಕಬೇಕು ಈಗ? ಮೊದಲೇದಾಗಿ ವೇಗೋತ್ಕರ್ಷದ ಸಮೀಕರಣ ಯಾವುದದು? ಎ ಸಮ ವಿ ಮೈನಸ್ ಯು ಭಾಗಿಸು ಟಿ. ಬೆಲೆಗಳನ್ನು ಆದೇಶಿಸುವ. ಎ ಸಮ ವಿ. ಎಷ್ಟು? ವಿ 10 ಮೈನಸ್ ಯುವಿನ ಬೆಲೆ 5 ಭಾಗಿಸು ಟಿ. ಕಾಲ ಎಷ್ಟಾಗಿರುವಂಥದ್ದು? 5 ಸಮ 10 ಮೈನಸ್ 5. 10ರಿಂದ 5 ಕಳೀರಿ. 5 ಭಾಗಿಸು 5. 5 ಭಾಗಿಸು 5 ಅಂದರೆ ಎಷ್ಟಾಯಿತು? 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗಾದರೆ ವೇಗೋತ್ಕರ್ಷ ಸಿಕ್ಕಿತು ನಮಗೆ. ವೇಗೋತ್ಕರ್ಷ ಎಷ್ಟಾಯಿತು? ಎ ಸಮ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈಗ ಎರಡನೇ ಅಂಶ ಏನು ಕಂಡುಹಿಡಿಬೇಕಾಗಿದೆ ನಾವು? ವಾಹನ ಚಲಿಸಿದ ದೂರ. ಚಲಿಸಿದ ದೂರದ ಸಮೀಕರಣವನ್ನು ಹಾಕುವ. ಯಾವುದು ಚಲಿಸಿದ ದೂರದ ಸಮೀಕರಣ? ಎಸ್ ಸಮ ಯು ಟಿ ಪ್ಲಸ್ ಅರ್ಧ ಎ ಟಿ ಸ್ಕ್ವೇರ್ ಸಮ ಯು ಅಂತ ಹೇಳಿದರೆ 5 ಗುಣಿಸು ಟಿ ಅಂತ ಹೇಳಿದರು 5 ಪ್ಲಸ್ ಅರ್ಧ ಎ ವೇಗೋತ್ಕರ್ಷದ ಬೆಲೆ 1 ಗುಣಿಸು ಟಿ ಸ್ಕ್ವೇರ್. ಟಿ ಅಂತ ಹೇಳಿದರೆ 5 ಸ್ಕ್ವೇರ್ ಸಮ 5 ಗುಣಿಸು 5 ಅಂದರೆ ಎಷ್ಟಾಯಿತು? 25 ಪ್ಲಸ್ ಅರ್ಧ ಗುಣಿಸು 1 ಗುಣಿಸು 1 ಅಂತ ಹೇಳಿದರೆ 1 ಆಯ್ತು. ಇಲ್ಲಿ 5 ಸ್ಕ್ವೇರ್ ಅಂತ ಹೇಳಿದರೆ 25 ಭಾಗಿಸು 2 ಮಾಡುವ. 2 1 2 2 2 4 2 5 10 ಸಮ 25 ಪ್ಲಸ್ 12.5. 25ಕ್ಕೆ 12.5 ಕೂಡಿಸಿ ಎಷ್ಟಾಯಿತು? 37.5. ಅಂದರೆ ಚಲಿಸಿದ ದೂರ ಎಸ್ ಸಮ 37.5. ಚಲಿಸಿದ ದೂರದ ಏಕಮಾನ ಬರಿಬೇಕು. ಯಾವುದಾಗಿರುವಂಥದ್ದು? ಮೀಟರ್. ಹಾಗಾದರೆ ವೇಗೋತ್ಕರ್ಷ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಚಲಿಸಿದ ದೂರ 37.5 ಮೀಟರ್. ಅರ್ಥ ಆಯ್ತಲ್ವಾ? ಈಗ ಮೂರನೆಯ ಸಮಸ್ಯೆ. ಚಲಿಸುತ್ತಿರುವ ಮೋಟಾರ್ ವಾಹನಕ್ಕೆ
ತಡೆ ಹಾಕಿದಾಗ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ 6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷವನ್ನು ಉಂಟು ಮಾಡಿದೆ. ಅರ್ಥ ಮಾಡ್ಕೊಳ್ಳಿ, ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ವೇಗೋತ್ಕರ್ಷವನ್ನು ಉಂಟು ಮಾಡಿದೆ. ಒಂದು ವೇಳೆ ತಡೆ ಹಾಕಿದ ನಂತರ ನಿಶ್ಚಲ ಸ್ಥಿತಿಗೆ ಬರಲು 2 ಸೆಕೆಂಡ್ ತೆಗೆದುಕೊಂಡರೆ ಈ ಅವಧಿಯಲ್ಲಿ ವಾಹನ ಚಲಿಸಿದ ದೂರವನ್ನು ಲೆಕ್ಕಾಚಾರ ಮಾಡಿ ಅಂತ ಹೇಳಿದ್ದಾರೆ. ಲೆಕ್ಕವನ್ನು ಸಮಸ್ಯೆಯನ್ನು ಸರಿಯಾಗಿ ಓದಿಕೊಂಡು ನಾವು ದತ್ತಾಂಶಗಳನ್ನು ಬರೆಯುವ. ಪರಿಹಾರ: ಚಲಿಸುತ್ತಿರುವ ಒಂದು ಮೋಟಾರ್ ವಾಹನಕ್ಕೆ ತಡೆ ಹಾಕಿದಾಗ, ಅಂದರೆ ಮೋಟಾರ್ ವಾಹನ ಚಲಿಸ್ತಾ ಇದೆ ಅಲ್ವಾ, ಹಾಗಾದರೆ ಅದಕ್ಕೆ ಆರಂಭಿಕ ವೇಗ ಇದೆ, ಅದನ್ನು 0 ಅಂತೇಳಿ ನಾವು ತೆಗೆದುಕೊಳ್ಳುವ ಹಾಗಿಲ್ಲ. ಯಾವುದೇ ಒಂದು ಕಾಯದ ಆರಂಭಿಕ ವೇಗ ಯಾವಾಗ 0 ಆಗ್ತದೆ ಅಂತ ಹೇಳಿದರೆ ಅದು ನಿಶ್ಚಲ ಸ್ಥಿತಿಯಲ್ಲಿದ್ದರೆ ಮಾತ್ರ. ಆದರೆ ಈಗ ಇಲ್ಲಿ ನಿಶ್ಚಲ ಸ್ಥಿತಿಯಲ್ಲಿ ಇಲ್ಲ, ಚಲಿಸ್ತಾ ಇದೆ, ಅದೇ ವೇಗವನ್ನು ಕೊಡಲಿಲ್ಲ. ಆ ಚಲಿಸುತ್ತಿರುವಂತಹ ವಾಹನಕ್ಕೆ ಏನು ಮಾಡಿದ್ದಾರೆ, ತಡೆ ಹಾಕಿದ್ದಾರೆ, ಅಂದರೆ ಬ್ರೇಕ್ ತಡೆ ಹಾಕುವಂಥದ್ದು. ಆ ಬ್ರೇಕ್ ಅಪ್ಲೈ ಮಾಡಿದಾಗ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ 6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷ ಉಂಟಾಗಿದೆ ಅಲ್ವಾ. ವೇಗೋತ್ಕರ್ಷ ಸಿಕ್ಕಿತು ನಮಗೆ. ಎಷ್ಟು ವೇಗೋತ್ಕರ್ಷ? ಎ ಸಮ 6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ನೋಡ್ಕೊಳ್ಳಿ, ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವಂತಹ ವೇಗೋತ್ಕರ್ಷದಲ್ಲಿ ನಾನು ಹೇಳಿದ್ದೇನೆ, ನಿಶ್ಚಲ ಸ್ಥಿತಿಯಲ್ಲಿರುವಂತಹ ಕಾಯ ಹೊರಟು ಒಂದಷ್ಟು ವೇಗವನ್ನು ಪಡೆದುಕೊಂಡರೆ, ಒಂದಷ್ಟು ಕಾಲದ ನಂತರ ಒಂದಷ್ಟು ವೇಗವನ್ನು ಪಡೆದುಕೊಂಡಿದೆ ಅಂತ ಹೇಳುವಾಗ ವೇಗೋತ್ಕರ್ಷ ನಮಗೆ ಧನಾತ್ಮಕವಾಗಿ ಸಿಗ್ತದೆ. ಉದಾಹರಣೆ ಸಹಿತ ಹಿಂದಿನ ಅವಧಿಗಳಲ್ಲಿ ನಾವು ಕಲ್ತಿದ್ದೇವೆ. ಅದೇ ಒಂದು ಚಲಿಸ್ತಾ ಇರುವಂತಹ ವಾಹನ ಒಂದಷ್ಟು ಸಮಯದ ನಂತರ ನಿಶ್ಚಲ ಸ್ಥಿತಿಗೆ ಬಂದರೆ ಅದರ ವೇಗೋತ್ಕರ್ಷ ಏನಾಗ್ತದೆ, ಋಣಾತ್ಮಕವಾಗಿರ್ತದೆ. ಇಲ್ಲಿ ಕೂಡ ಹಾಗೆ ಏನಾಗಿದೆ, ಮೊದಲಿಗೆ ವಾಹನ ಚಲಿಸ್ತಾ ಇತ್ತು, ಆ ವಾಹನಕ್ಕೆ ತಡೆ ಹಾಕಿದಾಗ ಅದು ನಿಶ್ಚಲ ಸ್ಥಿತಿಗೆ ಬರ್ತದೆ. ಹಾಗಾದರೆ ಇಲ್ಲಿ ವೇಗೋತ್ಕರ್ಷ ಧನಾತ್ಮಕವಾಗಿ ತೆಗೆದುಕೊಳ್ಬೇಕಾ, ಋಣಾತ್ಮಕವಾಗಿ ತೆಗೆದುಕೊಳ್ಬೇಕಾ? ಋಣಾತ್ಮಕವಾಗಿ ತೆಗೆದುಕೊಳ್ಬೇಕು. ಹಾಗಾದರೆ ಎ ಸಮ 6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತೇಳಿ ಬರದೆ ತಪ್ಪಾಗ್ತದೆ. ನಾವೇನು ಮಾಡುವ, ಇದಕ್ಕೆ ಋಣಾತ್ಮಕ ಅಂತ ಹೇಳಿದರೆ ಮೈನಸಲ್ಲಿ ತಗೊಳ್ಬೇಕು, ಋಣ ಚಿಹ್ನೆಯನ್ನು ಹಾಕಬೇಕು. ಹಾಗಾದರೆ ಎ ಸಮ -6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ವೇಗೋತ್ಕರ್ಷವನ್ನು ಉಂಟು ಮಾಡಿರುವಂಥದ್ದು, ಅದರಿಂದ -6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಒಂದು ವೇಳೆ ತಡೆ ಹಾಕಿದ ನಂತರ ಏನಾಗ್ತದೆ, ತಡೆ ಹಾಕಿದ ನಂತರ ಬ್ರೇಕ್ ಆದಮೇಲೆ ಆ ವಾಹನ ಏನಾಗಬೇಕು, ನಿಶ್ಚಲ ಸ್ಥಿತಿಗೆ ಬರಬೇಕು. ನಿಶ್ಚಲ ಸ್ಥಿತಿಗೆ ಬಂದಿದೆ ಅಂತ ಹೇಳಿದರೆ ಅದರ ಅಂತಿಮ ವೇಗ v ಸಮ 0 ಆಗ್ತದೆ. ಆ ನಿಶ್ಚಲ ಸ್ಥಿತಿಗೆ ಬರಬೇಕಾದ್ರೆ ಅದು 2 ಸೆಕೆಂಡನ್ನು ತೆಗೆದುಕೊಂಡಿದೆ. ಎಷ್ಟು ಕಾಲವನ್ನು ತೆಗೆದುಕೊಂಡಿದೆ? 2 ಸೆಕೆಂಡ್. ಹಾಗಾದರೆ ಟಿ ಸಮ 2 ಸೆಕೆಂಡ್. ಟಿ ಸಮ ಕಾಲ ಕೊಟ್ಟಿದ್ದಾರೆ 2 ಸೆಕೆಂಡ್ ತೆಗೆದುಕೊಂಡರೆ ಈ ಅವಧಿಯಲ್ಲಿ ವಾಹನ ಚಲಿಸಿದ ದೂರವನ್ನು ಲೆಕ್ಕಾಚಾರ ಮಾಡಿ. ಎಸ್ ಸಮ ಎಷ್ಟು, ವಾಹನ ಚಲಿಸಿದ ದೂರ ಎಷ್ಟು ಅಂತೇಳಿ ನಾವೀಗ ಲೆಕ್ಕಾಚಾರ ಮಾಡಬೇಕು. ಚಲನೆಯ ಯಾವ ಸಮೀಕರಣವನ್ನು ಬಳಸ್ಬೋದು? 1ನೇ ಸಮೀಕರಣ ಬಳಸ್ಬೋದಾ? ಎ ಸಮ ವಿ ಮೈನಸ್ ಯು ಭಾಗಿಸು ಟಿ. ಅದರಲ್ಲಿ ಎಸ್ ಅಂದರೆ ಚಲಿಸಿದ ದೂರ ಬರುವುದೇ ಇಲ್ಲ, ಆದ್ದರಿಂದ ಅದನ್ನು ಬಳಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. 2ನೆಯ ಸಮೀಕರಣ ಯಾವುದದು? ಎಸ್ ಸಮ ಯು ಟಿ ಪ್ಲಸ್ ಅರ್ಧ ಎ ಟಿ ಸ್ಕ್ವೇರ್. ಈ ಸಮೀಕರಣವನ್ನು ಬಳಸ್ಬೋದು. ಆದರೆ ಅದಕ್ಕೆ ಬೇಕಾಗಿರುವಂತಹ ದತ್ತಾಂಶಗಳು ನಮ್ಮಲ್ಲಿ ಇದೆಯಾ ಅಂತ ಹೇಳಿ ನೋಡುವ. ಎಸ್ ಸಮ ಯು ಟಿ, ಯು ಅಂತ ಹೇಳಿದರೆ ಆರಂಭಿಕ ವೇಗ. ಆರಂಭಿಕ ವೇಗ ಇದೆಯಾ ಇಲ್ಲಿ? ಇಲ್ಲ. ಹಾಗಾದರೆ 2 ಅಂಶಗಳು ಗೊತ್ತಿಲ್ಲದಾಗ ನಮಗೆ ಅಲ್ಲಿ ಚಲಿಸಿದ ದೂರವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದರಿಂದ ಇಲ್ಲಿ ಮೊದಲನೇದಾಗಿ ನಾವೇನು ಮಾಡಬೇಕು ಅಂತ ಹೇಳಿದರೆ ಆರಂಭಿಕ ವೇಗವನ್ನು ನಾವೀಗ ಕಂಡುಹಿಡಿಬೇಕು. ಚಲಿಸಿದ ದೂರ ಕಂಡುಹಿಡಿಬೇಕಾದ್ರೆ ಆರಂಭಿಕ ವೇಗ ಬೇಕೇ ಬೇಕು ನಮಗೆ. ಅದರಿಂದ ಮೊದಲನೇದಾಗಿ ನಾವು ಇಲ್ಲೇನು ಮಾಡುವ, ಆರಂಭಿಕ ವೇಗವನ್ನು ಕಂಡುಹಿಡಿಯುವ. ಆ ಆರಂಭಿಕ ವೇಗವನ್ನು ಕಂಡುಹಿಡಿಬೇಕಾದ್ರೆ ಚಲನೆಯ 1ನೇ ಸಮೀಕರಣವನ್ನು ಬಳಸ್ಬೋದು ನೋಡಿ. ಎ ಸಮ ವಿ ಮೈನಸ್ ಯು ಭಾಗಿಸು ಟಿ. ಯಾಕಂತ ಹೇಳಿದರೆ ಇಲ್ಲಿ ಎ ವೇಗೋತ್ಕರ್ಷ ನಮ್ಮಲ್ಲಿ ಇದೆ, ವಿ ಇದೆ ಅಂತಿಮ ವೇಗ, ಯು ಕಂಡುಹಿಡಿಬೇಕು, ಟಿ ಕಾಲವು ಕೂಡ ಗೊತ್ತಿದೆ. ಹಾಗಾದರೆ ಏನು ಮಾಡ್ಬೋದು, ನಮಗೆ ಆರಂಭಿಕ ವೇಗವನ್ನು ಕಂಡುಹಿಡಿಬಹುದು. ಈಗ ಸಮೀಕರಣದಲ್ಲಿ ಬೆಲೆಯನ್ನು ಆದೇಶಿಸುವ. ಎ ಅಂತ ಹೇಳಿದರೆ ಎಷ್ಟಾಯಿತು? -6 ಸಮ ವಿ 0 ಕಳೆ ಯು ಗೊತ್ತಿಲ್ಲ ಹಾಗೆ ಬರೆಯುವ -ಯು ಭಾಗಿಸು ಟಿ. ಟಿ ಅಂದರೆ ಎಷ್ಟು ಕಾಲ? 2 ಸೆಕೆಂಡ್ ಅಲ್ವಾ. ಹಾಗಾದರೆ -6 ಸಮ 0 -u ಭಾಗಿಸು 2. -6 ಸಮ
ಮೈನಸ್ ಯು ಅಲ್ವಾ. ಇಲ್ಲಿ 0 ಮೈನಸ್ ಯು ಅಂತ ಹೇಳಿದರೆ ಮೈನಸ್ ಯು ಆಗ್ತದೆ ಅಂತ ಹೇಳಿದರೆ, ಈಗ ಇಲ್ಲಿ ಯುವಿನ ಬದಲು ಒಂದು ವೇಳೆ 2 ಅಥವಾ 3 ಇತ್ತು ಅಂತ ಹೇಳುವಾಗ 0 ಮೈನಸ್ 3 ಅಂತ ಹೇಳಿದರೆ ಮೈನಸ್ 3 ಆಗ್ತದೆ ಅಲ್ವಾ. ಅದೇ ರೀತಿಯಾಗಿ ಇಲ್ಲಿ ಮೈನಸ್ ಯು ಭಾಗಿಸು 2. ಈಗ ಇಲ್ಲಿ ಭಾಗಿಸಿ 2 ಇದನ್ನು ನೀಚೆ ಸೈಡಿಗೆ ತಗೊಂಡು ಹೋಗುವ. ಮ್ಯಾಥ್ಸಲ್ಲಿ ಕಲ್ತಿದ್ದೇವೆ, ಇದು ಈ ಸೈಡಿಗೆ ಹೋಗಬೇಕಾದ್ರೆ ಏನಾಗ್ತದೆ, ಗುಣಿಸು 2 ಮೈನಸ್ 6 ಗುಣಿಸು 2 ಸಮ ಮೈನಸ್ ಯು. ಸರಿಯಾ. 6 2 ಎಷ್ಟು 12 ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು ಸಮ ಮೈನಸ್ ಯು. ಮೈನಸ್ 12 ಸಮ ಮೈನಸ್ ಯು ಆಯ್ತಲ್ವಾ. ನಮಗೆ ಮೈನಸ್ ಯು ಬೇಕಾಗಿರುವಂಥದ್ದಲ್ಲ, ಅರ್ಥ ಇಲ್ಲ ಅದಕ್ಕೆ ಮೈನಸ್ ಯು ಅಂತ ಹೇಳಿದರೆ. ನಮಗೆ ಬೇಕಾಗಿರುವಂಥದ್ದು ಯು. ಮೈನಸ್ಗೆ ಮೈನಸ್ ಏನಾಗ್ತದೆ, ಕ್ಯಾನ್ಸಲ್ ಆಗ್ತದೆ. ಹಾಗಾದರೆ ಯು ಸಮ 12 ಮೀಟರ್ ಪರ್ ಸೆಕೆಂಡ್. ಆರಂಭಿಕ ವೇಗ ಸಿಕ್ಕಿತಲ್ವಾ. ಎಷ್ಟು ಆರಂಭಿಕ ವೇಗ, 12 ಮೀಟರ್ ಪರ್ ಸೆಕೆಂಡ್ ಆಗಿರುವಂಥದ್ದು. ಈಗ ನಮಗೆ ಬೇಕಾಗಿರುವಂಥದ್ದು ಚಲಿಸಿದ ದೂರವನ್ನು ಲೆಕ್ಕಾಚಾರ ಮಾಡುವ. ಯಾವುದು ಸಮೀಕರಣ, ಎಸ್ ಸಮ ಯು ಟಿ ಪ್ಲಸ್ ಅರ್ಧ ಎ ಟಿ ಸ್ಕ್ವೇರ್ ಸಮ ಯು ಸಿಕ್ಕಿತಲ್ವ. ಇಲ್ಲಿ 12 ಗುಣಿಸು ಟಿ ಕಾಲ 2 ಪ್ಲಸ್ ಅರ್ಧ ಎ ವೇಗೋತ್ಕರ್ಷ ಎಷ್ಟಾಗಿರುವಂಥದ್ದು ಮೈನಸ್ 6 ಹಾಗೆ ಬರೆಯುವ ಗುಣಿಸು ಟಿ ಸ್ಕ್ವೇರ್. ಟಿ ಅಂತ ಹೇಳಿದರೆ 2 ಸ್ಕ್ವೇರ್ ಸಮ 12 ಗುಣಿಸು 12 ಗುಣಿಸು 2 12 24 ಪ್ಲಸ್ ಅರ್ಧ ಗುಣಿಸು ಮೈನಸ್ 6 ಹಾಗೆ ಇರಲಿ ಗುಣಿಸು 2 4 2 ಸ್ಕ್ವೇರ್ ಅಂತ ಹೇಳಿದರೆ 4 ಆಯ್ತಲ್ವಾ. ಈಗ ಇಲ್ಲಿ 2 ಮೈನಸ್ 6 ಭಾಗಿಸು 2 ಅಥವಾ 2 1 4 ಭಾಗಿಸು 2 ಮಾಡುವ. 2 1 2 4 ಆಯಿತು ಸಮ 24 ಚಿಹ್ನೆ ನೋಡ್ಕೊಳ್ಳಿ ಪ್ಲಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್ ಇಂಟು ಮೈನಸ್ ಮೈನಸ್ 6 ಇದೆ. ಇಲ್ಲಿ ನಾವು ಚಿಹ್ನೆಯನ್ನು ಗುಣಿಸಿಕೊಂಡಾಯಿತು. ನಮಗೆ 6 ಗುಣಿಸು 2 6 2 ಎಷ್ಟಾಯಿತು 12. ಹಾಗಾದರೆ 24 ಕಳೆ 12 24ರಿಂದ 12 ಕಳೆದ್ರೆ ಎಷ್ಟಾಗ್ತದೆ, 24ರಿಂದ 12 ಕಳೆದ್ರೆ 12 ಮೀಟರ್. ಹಾಗಾದರೆ ಆ ವಾಹನ ಚಲಿಸಿದ ದೂರ ಎಷ್ಟಾಗ್ತದೆ 12 ಮೀಟರ್. ಅಂದರೆ ಆ 2 ಸೆಕೆಂಡ್ನಲ್ಲಿ ಆ ವಾಹನ ಚಲಿಸಿದ ದೂರ ಎಷ್ಟಾಗಿರುವಂಥದ್ದು 12 ಮೀಟರ್ ಆಗಿರುವಂಥದ್ದು. ಇನ್ನು 4ನೆಯ ಉದಾಹರಣೆಯನ್ನು ನೋಡುವ. ಮುಂದಿನ ಸಮಸ್ಯೆ, ನಿಶ್ಚಲ ಸ್ಥಿತಿಯಿಂದ ಒಂದು ಬಸ್ 0.1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಏಕರೂಪ ವೇಗೋತ್ಕರ್ಷದೊಂದಿಗೆ 2 ನಿಮಿಷಗಳ ಕಾಲ ಚಲಿಸುತ್ತದೆ. ಹಾಗಾದರೆ ಇವುಗಳನ್ನು ಕಂಡುಹಿಡಿಯಿರಿ. ಚಲಿಸಿದ ದೂರ ಮತ್ತು ಗಳಿಸಿದ ವೇಗವನ್ನು ನಾವೀಗ ಕಂಡುಹಿಡಿಬೇಕಾಗಿದೆ. ದತ್ತಾಂಶವನ್ನು ಬರೆಯುವ, ಲೆಕ್ಕವನ್ನು ಓದ್ಕೊಂಡು ದತ್ತಾಂಶವನ್ನು ಬರೆಯುವಂಥದ್ದು. ನಿಶ್ಚಲ ಸ್ಥಿತಿಯಿಂದ ಒಂದು ಬಸ್ ನಿಶ್ಚಲ ಸ್ಥಿತಿಯಿಂದ ಹೊರಟಿದೆ. ಏನಾಯಿತು, ಆರಂಭಿಕ ವೇಗ 0, ಯು ಸಮ 0. ಆ ಬಸ್ ಪಡೆದಿರುವಂತಹ ವೇಗೋತ್ಕರ್ಷ 0.1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗಾದರೆ ಎ ಸಮ 0.1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವೇಗೋತ್ಕರ್ಷ ಎಷ್ಟಾಯಿತು 0.1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈ ವೇಗೋತ್ಕರ್ಷದೊಂದಿಗೆ 2 ನಿಮಿಷಗಳ ಕಾಲ ಚಲಿಸುತ್ತದೆ. 2 ನಿಮಿಷ. ಟಿ ಸಮ 2 ನಿಮಿಷ. ಏನಾಯಿತು ನೋಡ್ಕೊಳ್ಳಿ, ಇಲ್ಲಿ 2 ನಿಮಿಷ. ಇಲ್ಲಿ ಹೀಗೆ ಬೇಡ, ಏನು ಮಾಡುವ, ಸೆಕೆಂಡ್ ಕಾಲವನ್ನು ಸೆಕೆಂಡಿಗೆ ಪರಿವರ್ತನೆ ಮಾಡುವ. 2 ಗುಣಿಸು 60 ಸಮ 120 ಸೆಕೆಂಡ್ ಅಲ್ವಾ. 120 ಸೆಕೆಂಡ್ ಆಯಿತು. ಹಾಗಾದರೆ ಏನೆಲ್ಲ ಕಂಡುಹಿಡಿಬೇಕಂದ್ರೆ ನಾವು ಚಲಿಸಿದ ದೂರ ಎಸ್ ಸಮ ಎಷ್ಟು, ಗಳಿಸಿದ ವೇಗ ಆರಂಭಿಕ ವೇಗ 0. ಹಾಗಾದರೆ ನಂತರ ಗಳಿಸಿರುವಂತಹ ವೇಗ ಯಾವುದಾಯಿತು, ಅಂತಿಮ ವೇಗ ಎಷ್ಟು, ಇದನ್ನು ನಾವೀಗ ಕಂಡುಹಿಡಿಬೇಕಾಗಿದೆ. ಮೊದಲನೇದಾಗಿ ಚಲಿಸಿದ ದೂರವನ್ನು ಕಂಡುಹಿಡಿಯುವ. ಚಲಿಸಿದ ದೂರವನ್ನು ಕಂಡುಹಿಡಿಯುವಂತಹ ಸೂತ್ರ ಯಾವುದು, ಎಸ್ ಸಮ ಯು ಟಿ ಪ್ಲಸ್ ಅರ್ಧ ಎ ಟಿ ಸ್ಕ್ವೇರ್
ಸಮ ut ಪ್ಲಸ್ ಅರ್ಧ at² ಎಂಬಂತಹ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶಿಸುವ ದತ್ತಾಂಶದಲ್ಲಿ ಬರೆದಿದ್ದೇವೆ. u 0 ಗುಣಿಸು t 120 ಪ್ಲಸ್ ಅರ್ಧ ಗುಣಿಸು a 0.1 ಗುಣಿಸು t² 120 ಹೋಲ್ ಸ್ಕ್ವೇರ್ ಸಮ 0 ಗುಣಿಸು 120 ಎಷ್ಟಾಯಿತು 0 ಪ್ಲಸ್ ಅರ್ಧ ಗುಣಿಸು 0.1 ಗುಣಿಸು 120 ಹೋಲ್ ಸ್ಕ್ವೇರ್ 12ರ ವರ್ಗ ಎಷ್ಟು 144 ಒಂದು 0 ಇದೆ ಅದರ ವರ್ಗದಲ್ಲಿ 2 0 ಹಾಕೊಳ್ಳಿ. ಸರಿ ಆಯ್ತಾ? ಅರ್ಥ ಆಯ್ತಲ್ವಾ? 120 ಹೋಲ್ ಸ್ಕ್ವೇರನ್ನು ಹೇಗೆ ಮಾಡಿರುವಂಥದ್ದು, ಮೊದಲಿಗೆ 12ರ ವರ್ಗ ಮಾಡಿದ್ದು 144, ಒಂದು 0 ಇದೆ ಸಂಖ್ಯೆಯಲ್ಲಿ, ಅದರ ವರ್ಗದಲ್ಲಿ 2 0 ಆಗ್ತದೆ. ಈಗ 0.1 ಗುಣಿಸು ಏನಾಯ್ತು ಇಲ್ಲಿ 14,400 ಭಾಗಿಸು 2 ಆಯಿತು. 14,400 ಭಾಗಿಸು 2 ಮಾಡುವ. 2 1 2 7 14 ಆಯ್ತಲ್ವಾ? 4 2 2 4 2 0 ಇದೆ ಸಮ 0 ಪ್ಲಸ್ 0.1 ಗುಣಿಸು 7,200 0.1 ಗುಣಿಸು 7,200 ಮಾಡಿದರೆ ಏನಾಗ್ತದೆ? ಕಟ್ಟೆ ಸೈಡಲ್ಲಿ ಗುಣಿಸಿಕೊಳ್ಳಿ. 7,200 ಗುಣಿಸು 0.1 ಅಲ್ವಾ? 1 ಗುಣಿಸು 0 0 0 1 2 2 1 7 7 ಆಯಿತು. ಪುನಃ ಇಲ್ಲಿ ಗುಣಿಸಬೇಕಾದ್ರೆ ನಮಗೆಲ್ಲ 0 ಆಗ್ತದೆ. 0 0 2 7 ಇಲ್ಲಿ ನೋಡಿ, ಒಂದು ಸ್ಥಾನ ಆದಮೇಲೆ ಪಾಯಿಂಟ್ ಇದೆ, ಇಲ್ಲಿ ನಾನು ಒಂದು ಸ್ಥಾನ ಆದಮೇಲೆ ಪಾಯಿಂಟ್ ಹಾಕ್ಕೊಳ್ಬೇಕು. ಎಷ್ಟಾಯ್ತಾಗ 720 0 ಪ್ಲಸ್ 720 ಹಾಗಾದರೆ ಇಲ್ಲೆಷ್ಟಾಯಿತು ನಮಗೆ 720 ಮೀಟರ್. ವಾಹನ ಚಲಿಸಿದ ದೂರ ಎಷ್ಟಾಯಿತು ನಮಗೆ 720 ಮೀಟರ್ ಆಯಿತು. ಇದು ಒಂದನೇ ಅಂಶವನ್ನು ಕಂಡುಹಿಡಿದೆವು. ಈಗ ಎರಡನೇ ಅಂಶವನ್ನು ನಾವೀಗ ಕಂಡುಹಿಡಿಬೇಕು. ಯಾವುದು ಎರಡನೇ ಅಂಶ ನೋಡ್ಕೊಳ್ಳಿ. ಕಂಡುಹಿಡಿಯಲಿಕ್ಕೆ ಹೇಳಿರುವಂಥದ್ದು ಗಳಿಸಿದ ವೇಗ. ವೇಗದ ಸೂತ್ರವನ್ನು ಗಳಿಸಿದ ವೇಗ ಅಂದರೆ ಅಂತಿಮ ವೇಗ ಬೇಕಾಗಿರುವಂಥದ್ದು. ಅಂತಿಮ ವೇಗ ಕಂಡುಹಿಡಿಬೇಕಾದ್ರೆ ನಮಗೆ ವೇಗೋತ್ಕರ್ಷದ ಸೂತ್ರವನ್ನು ಬಳಸ್ಬೋದು. a ಸಮ v ಮೈನಸ್ u ಭಾಗಿಸು t. ಆರಂಭಿಕ ವೇಗ ಬೇಕು, ಉಂಟು, ವೇಗೋತ್ಕರ್ಷ ಕೂಡ ಇದೆ, ಕಾಲ ಕೂಡ ಇದೆ ಅಲ್ವಾ? ಹಾಗಾದರೆ a ಸಮ v ಮೈನಸ್ u ಭಾಗಿಸು t. a ಅಂತ ಹೇಳಿದರೆ 0.1 ಸಮ v. v ಅಂತಿಮ ವೇಗವೇ ಬೇಕಾಗಿರುವಂಥದ್ದು, ಹಾಗೆ ಬರೀರಿ. v ಮೈನಸ್ ಆರಂಭಿಕ ವೇಗ u 0 ಭಾಗಿಸು t. t ಅಂತ ಹೇಳಿದರೆ ಕಾಲ 120 ಸೆಕೆಂಡ್ ಇದೆ ಅಲ್ವಾ? ಈಗ v ಮೈನಸ್ 0 ಭಾಗಿಸು 120. ಇಲ್ಲಿ ಭಾಗಿಸು 120 ಈಚೆ ಸೈಡಿಗೆ ತಗೊಂಡು ಬನ್ನಿ. ಹಾಗೇನಾಯ್ತದು ಗುಣಿಸು 120. 0.1 ಗುಣಿಸು 120 ಸಮ v ಮೈನಸ್ 0 ಅಂತ ಹೇಳಿದರೆ v ಆಯಿತು. ಈಗ 0.1 ಗುಣಿಸು 120 ಮಾಡಬೇಕು. ಎಷ್ಟಾಯಿತು? ಇದೇ ರೀತಿಯಾಗಿ ಮಾಡಿದೆ. ಇಲ್ಲಿ 7,200 ಗುಣಿಸು 0.1 ಮಾಡಿದರೆ ನಮಗೆ 720 ಸಿಕ್ಕಿತು. ಅಂದರೆ ಒಂದು ಸ್ಥಾನ ಈಚೆ ಪಾಯಿಂಟ್ ಹಾಕಿದರೆ ಆಯಿತು 720. ಅದೇ ರೀತಿಯಾಗಿ ಇಲ್ಲಿ ಈಗ 0.1 ಗುಣಿಸು 120 ಅಂದರೆ ಎಷ್ಟಾಯ್ತು? ಈಗ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಹಾಕಿದರೆ 12. 12 ಸಮ v, ಅದರಿಂದ v ಸಮ 12 ಮೀಟರ್ ಪರ್ ಸೆಕೆಂಡ್. ಚಲಿಸಿದ ದೂರ ಮತ್ತು ಗಳಿಸಿದ ವೇಗವನ್ನು ನಾವೀಗ ಕಂಡುಹಿಡಿದೆವು. ಹಾಗಾದರೆ ಚಲನೆಯ ಸಮೀಕರಣಗಳನ್ನು ಬಳಸಿಕೊಂಡು ನಮಗೆ ನೀಡಿರುವಂತಹ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಪರಿಹಾರ ಮಾಡಬಹುದು ಅಂತೇಳಿ ನಾವೀಗ ತಿಳ್ಕೊಂಡಾಯಿತು. ಇನ್ನಷ್ಟು ಸಮಸ್ಯೆಗಳಿದೆ. ಆ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಸಮಸ್ಯೆಗಳನ್ನು ನೀವೇ ಪರಿಹರಿಸಿ ಅದಕ್ಕೆ ಚಲನೆಯ ಸಮೀಕರಣಗಳ ಮೊದಲಿಗೆ ದತ್ತಾಂಶ ಬರಿಬೇಕು, ಆಮೇಲೆ ಚಲನೆಯ ಸಮೀಕರಣ ಹಾಕಿದರೆ ನಮಗೆ ಅಲ್ಲಿ ಆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಮುಂದಿನ ಈ ಚಲನೆ ಎಂಬಂತಹ ಪಾಠದಲ್ಲಿ ಬರುವಂತಹ ಮುಂದಿನ ವಿಷಯ ನಮಗೆ ವೃತ್ತೀಯ ಚಲನೆ. ಚಲನೆ ಅಂತ ಹೇಳಿದರೆ ಈ ಪಾಠದ ಹೆಸರೇ ಚಲನೆ ಅಲ್ವಾ? ಮೊದಲಿಗೆ ನೋಡಿದ್ದೇವೆ ಚಲನೆ ಅಂತ ಹೇಳಿದರೆ ಏನು ಚಲನೆ ಅಂತ ಹೇಳಿದರೆ ಕಾಲದೊಂದಿಗೆ ವಸ್ತುವಿನ ಸ್ಥಾನ ಬದಲಾಗುವುದೇ ಚಲನೆ. ಈಗ ನೋಡ್ಕೊಳ್ಳಿ, ವೃತ್ತೀಯ ಚಲನೆ ಏನು?
ಏನಾಗಿರ್ಬೋದು? ಸ್ವಲ್ಪ ಯೋಚನೆ ಮಾಡಿ. ವೃತ್ತೀಯ ಚಲನೆ. ಚಲನೆ ಅಂದರೆ ಗೊತ್ತಾಗಿದೆ. ವೃತ್ತೀಯ ಚಲನೆ, ವೃತ್ತ ಅಂತ ಹೇಳಿ ನಮ್ಗೆ ಗೊತ್ತಿದೆ ಅಲ್ವಾ? ಏನಾಗಿರ್ಬೋದು ವೃತ್ತೀಯ ಚಲನೆ ಅಂತ ಹೇಳಿದರೆ? ವೃತ್ತಾಕಾರದ ಪಥದಲ್ಲಿ ಆಗುತ್ತಿರುವಂತಹ ಚಲನೆಯನ್ನೇ ನಾವು ಹೇಳುವಂಥದ್ದು ವೃತ್ತೀಯ ಚಲನೆ. ವೃತ್ತಾಕಾರದ ಪಥದಲ್ಲಿ, ವೃತ್ತಾಕಾರದ ಪಥದಲ್ಲಿ, ಅದರ ಪಥ, ಚಲಿಸುವಂತಹ ಪಥ ಹೇಗಿರ್ತದೆ ಅಂತ ಹೇಳಿದರೆ ವೃತ್ತಾಕಾರ. ಆ ವೃತ್ತಾಕಾರದ ಪಥದಲ್ಲಿ ಆಗುತ್ತಿರುವಂತಹ ಚಲನೆ, ವೃತ್ತೀಯ ಪಥದಲ್ಲಿ ಆಗುತ್ತಿರುವಂತಹ ಚಲನೆಯೇ ವೃತ್ತೀಯ ಚಲನೆ ಆಗಿರುವಂಥದ್ದು. ದೈನಂದಿನ ಜೀವನದಲ್ಲಿ ಅನೇಕ ವೃತ್ತೀಯ ಚಲನೆಗಳನ್ನು ನಾವು ಗಮನಿಸಿದ್ದೇವೆ. ಉದಾಹರಣೆ ಹೇಳ್ಬೋದಾ? ಇಲ್ಲೀಗ ನಾನೊಂದು ಮಾಡಿ ತೋರಿಸ್ತೇನೆ ನೋಡಿ. ವೃತ್ತೀಯ ಚಲನೆಗೆ ಒಂದು ಉದಾಹರಣೆ. ಒಂದು ಚೆಂಡನ್ನು ಒಂದು ಹಗ್ಗಕ್ಕೆ ಕಟ್ಟಿದ್ದೇನೆ. ವೃತ್ತೀಯ ಚಲನೆ ಮಾಡಬೇಕಾದ್ರೆ ನೋಡ್ಕೊಳ್ಳಿ, ನಾವು ಆಟ ಆಡಿರ್ತೇವೆ ಈ ರೀತಿಯಾಗಿ ಮಾಡುವಂಥದ್ದಲ್ವಾ? ನೋಡಿ, ಆ ಕಾಯ ಅಂತ ಹೇಳಿದರೆ ಆ ಬಾಲ್ ಚಲಿಸುವಂತಹ ಪಥ ಹೇಗಿದೆ? ವೃತ್ತಾಕಾರವಾಗಿದೆ. ಹಾಗಾದರೆ ಇದು ವೃತ್ತೀಯ ಚಲನೆಗೆ ಉದಾಹರಣೆ ಆಯ್ತಲ್ವ? ವೃತ್ತೀಯ ಚಲನೆಗೆ ಉದಾಹರಣೆ ಆಯಿತು. ಇಂತಹದೇ ಉದಾಹರಣೆಗಳನ್ನು ದಿನನಿತ್ಯ ಜೀವನದಲ್ಲಿ ನೋಡ್ತಾ ಇರ್ತೇವೆ. ಉದಾಹರಣೆ ಹೇಳ್ಬೋದಾ? ಗಡಿಯಾರದ ಮುಳ್ಳಿನ ಚಲನೆ, ಹೇಗೆ ಗಡಿಯಾರದ ಮುಳ್ಳು ಚಲಿಸ್ತದೆ ಅಂತೇಳಿ ನೋಡ್ತಾ ಇರ್ತೇವೆ. ಹೇಗೆ ವೃತ್ತಾಕಾರದ ಪಥ ಇರ್ತದೆ. ಹಾಗಾದರೆ ಅದು ಕೂಡ ವೃತ್ತೀಯ ಚಲನೆ. ಸೂರ್ಯನ ಸುತ್ತ ಗ್ರಹಗಳ ಚಲನೆ ಅಲ್ವಾ? ಅದು ಕೂಡ ವೃತ್ತೀಯ ಚಲನೆಗೆ ಉದಾಹರಣೆ ಆಗಿರುವಂಥದ್ದು. ವಾಹನಗಳ ಚಕ್ರ ಚಲಿಸುವಂಥದ್ದು ಹೇಗೆ? ವೃತ್ತಾಕಾರದಲ್ಲಿ ಚಲಿಸ್ತದೆ, ಅದು ಕೂಡ ವೃತ್ತೀಯ ಚಲನೆಗೆ ಉದಾಹರಣೆ. ಇನ್ನು ಜಾತ್ರೆಯಲ್ಲಿ ನಾವು ಜೇಂಟ್ ವೀಲಲ್ಲಿ ಕೂತಿರ್ತೇವೆ ಅಲ್ವಾ? ಹೇಗೆ ಆ ಜೇಂಟ್ ವೀಲ್ ಚಲಿಸುವಂಥದ್ದು? ವೃತ್ತಾಕಾರದ ಪಥ. ಹಾಗಾದರೆ ಆ ಜೇಂಟ್ ವೀಲ್ನ ಚಲನೆ ಕೂಡ ವೃತ್ತೀಯ ಚಲನೆಗೆ ಉದಾಹರಣೆ ಆಗ್ತದೆ. ಹಾಗಾದರೆ ವೃತ್ತೀಯ ಚಲನೆ ಅಂತ ಹೇಳಿದರೆ ವೃತ್ತಾಕಾರದ ಪಥದಲ್ಲಿ ಆಗುತ್ತಿರುವಂತಹ ಚಲನೆಯನ್ನೇ ನಾವು ಹೇಳುವಂಥದ್ದು ವೃತ್ತೀಯ ಚಲನೆ ಅಂತೇಳಿ ಹೇಳ್ತೇವೆ. ಈಗ ಆ ಏಕರೂಪ ವೃತ್ತೀಯ ಚಲನೆ, ವೃತ್ತೀಯ ಚಲನೆಯಲ್ಲಿ ಏಕರೂಪ ವೃತ್ತೀಯ ಚಲನೆ ಅಂತ ಹೇಳಿದರೆ ಏನು ಅಂತೇಳಿ ತಿಳ್ಕೊಳ್ಳುವ. ಏಕರೂಪ ವೃತ್ತೀಯ ಚಲನೆ. ಈಗ ಗಡಿಯಾರದ ಮುಳ್ಳು ಚಲಿಸುವಂಥದ್ದು ವೃತ್ತೀಯ ಚಲನೆ ಅಂತೇಳಿ ಹೇಳಿದ್ದೇವೆ. ಈ ಗಡಿಯಾರದ ಮುಳ್ಳು ಚಲಿಸುವಂಥದ್ದು ವೃತ್ತೀಯ ಚಲನೆ ಆಗಿರುವಂಥದ್ದು. ಅದೇ ರೀತಿಯಾಗಿ ನಾನಿಲ್ಲಿ ಮಾಡಿರುವಂತಹ ಈ ಬಾಲ್ ನೋಡಿ, ವೃತ್ತೀಯ ಪಥದಲ್ಲಿ ಚಲಿಸ್ತಾ ಇದೆ. ನಾನು ಕೆಲವೊಮ್ಮೆ ಏನು ಮಾಡ್ತೇನೆ, ಈ ಬಾಲನ್ನು ಫಾಸ್ಟಾಗಿ ತಿರುಗಿಸ್ತೇನೆ, ಇನ್ನು ಕೆಲವೊಂದು ಸಾರಿ ನಿಧಾನವಾಗಿ ತಿರುಗಿಸ್ತೇನೆ. ಅಂದರೆ ಇದರ ಜವ ಏನಾಗ್ತದೆ? ಬದಲಾಗ್ತಾ ಇರ್ತದೆ. ಜವ, ವೇಗ ಇದೆಲ್ಲ ಏನಾಗ್ತದೆ? ಬದಲಾಗ್ತಾ ಇರುವಂಥದ್ದು. ಅಂದರೆ ನನ್ನನ್ನು ಅದು ಅವಲಂಬಿತವಾಗಿರುವಂಥದ್ದು. ಕೆಲವೊಮ್ಮೆ ಹೆಚ್ಚು ಆಗ್ಬೋದು, ನಾನು ಫಾಸ್ಟಾಗಿಯೂ ತಿರುಗಿಸ್ಬೋದು ಅಥವಾ ಸ್ಲೋ ಆಗಿ ಕೂಡ ತಿರುಗಿಸ್ಬೋದು. ಅದೇ ಗಡಿಯಾರದ ಮುಳ್ಳಿನ ಚಲನೆಗೆ ಬನ್ನಿ. ಗಡಿಯಾರದ ಮುಳ್ಳು ಕೆಲವೊಮ್ಮೆ ನಿಧಾನವಾಗಿ ಚಲಿಸುವಂಥದ್ದು, ಕೆಲವೊಮ್ಮೆ ಫಾಸ್ಟಾಗಿ ಚಲಿಸುವಂಥದ್ದು ಮಾಡ್ತದಾ? ಬ್ಯಾಟ್ರಿ ಸರಿ ಇರಬೇಕು, ನಿಂತಿದೆ ಅಥವಾ ಹೋಗ್ತಾ ಇದೆ, ಗಡಿಯಾರ ಹಾಳಾಗಿದೆ ಅಂತೇಳಿ ಅಂತಹ ವಿಷಯ ನಾನಿಲ್ಲಿ ಮಾತಾಡ್ತಾ ಇಲ್ಲ. ಸರಿ ಇರುವಂತಹ ಒಂದು ಗಡಿಯಾರ ಬೆಳಗಿನ ಹೊತ್ತು ಫಾಸ್ಟ್ ಹೋಗುವಂಥದ್ದು, ಮಧ್ಯಾಹ್ನ ಹೊತ್ತು ಸ್ಲೋ ಹೋಗುವಂಥದ್ದೆಲ್ಲ ಮಾಡ್ತದಾ? ಇಲ್ಲ. ಹಾಗಾದರೆ ಇಲ್ಲಿ ಏನಾಗಿರ್ತದೆ ಅಂತ ಹೇಳಿದರೆ, ಆ ಗಡಿಯಾರದ ಮುಳ್ಳಿನ ಚಲನೆಯ ಜವ ಸ್ಥಿರ ಆಗಿರ್ತದೆ ಅಲ್ವಾ? ಜವ ಏನಾಗಿರುವಂಥದ್ದು? ಸ್ಥಿರ ಆಗಿರುವಂಥದ್ದು. ಆದ್ದರಿಂದ ವೃತ್ತೀಯ ಚಲನೆಯು ಸ್ಥಿರ ಜವದೊಂದಿಗೆ ನಡೆಯುತ್ತಿದ್ದರೆ ಅಂತಹ ಚಲನೆಯನ್ನೇ ನಾವು ಹೇಳುವಂಥದ್ದು ಏಕರೂಪ ವೃತ್ತೀಯ ಚಲನೆ. ಏನಂತ ಹೇಳ್ತೇವೆ? ಏಕರೂಪ ವೃತ್ತೀಯ ಚಲನೆ. ಏಕರೂಪ ವೃತ್ತೀಯ ಚಲನೆ ಅಂತ ಹೇಳಿದರೆ ಸ್ಥಿರ ಜವದೊಂದಿಗೆ ಆಗುತ್ತಿರುವ, ಸ್ಥಿರ ಜವದೊಂದಿಗೆ ಆಗುತ್ತಿರುವ ವೃತ್ತೀಯ ಚಲನೆ. ವೃತ್ತೀಯ ಚಲನೆಯಲ್ಲಿ ಜವ ಸ್ಥಿರ, ಅರ್ಥ ಆಯ್ತಾ? ವೃತ್ತೀಯ ಚಲನೆಯೇ ಅದು, ಆದರೆ ಜವ ಏನಾಗಿರ್ತದೆ? ಸ್ಥಿರ ಆಗಿರ್ತದೆ. ಅಂತಹ ಚಲನೆಯನ್ನೇ ನಾವು ಹೇಳುವಂಥದ್ದು ಏಕರೂಪ ವೃತ್ತೀಯ ಚಲನೆ ಅಂತೇಳಿ ಹೇಳ್ತೇವೆ. ಈಗ ಏಕರೂಪ ವೃತ್ತೀಯ ಚಲನೆಯಲ್ಲಿ ಜವ ಸ್ಥಿರ ಅಂತ ಹೇಳಿದೆವು ಅಲ್ವಾ? ಜವ ಅಂತ ಹೇಳಿದರೆ ಏಕಮಾನ ಕಾಲದಲ್ಲಿ ಕಾಯವು ಚಲಿಸಿದ ದೂರ, ಜವ ಸ್ಥಿರ. ಆದರೆ ವೇಗ ಸ್ಥಿರವಾ? ವೇಗ ಸ್ಥಿರ ಆಗ್ತದಾ? ಈಗ ಜವ ಅಂತ ಹೇಳಿದೆ, ನಾನು ಹೇಳಿದೆ. ವೇಗ ಅಂದರೆ ಏನು? ವೇಗ ಎರಡು ಪದಗಳನ್ನು ಹೊಂದಿದೆ ಅಂತ ಹೇಳಿದೆ. ಒಂದು ಜವ, ಮತ್ತೊಂದು ದಿಕ್ಕು ಅಲ್ವಾ? ಜವ ಸ್ಥಿರ, ಆದರೆ ದಿಕ್ಕು, ಗಡಿಯಾರದ ಮುಳ್ಳಿನ ಚಲನೆಯನ್ನೇ ಗಮನಿಸಿ. ಅಲ್ಲಿ ದಿಕ್ಕೇನಾಗ್ತಾ ಇರ್ತದೆ ನೋಡ್ಕೊಳ್ಳಿ. ಈಗ 12 ಗಂಟೆಗೆ ಮುಳ್ಳು ಯಾವ ರೀತಿಯಾಗಿರುವಂಥದ್ದು, ನೆಕ್ಸ್ಟ್ 12 ಕಾಲಕ್ಕೆ ಬರುವಾಗ ಅದರ ದಿಕ್ಕು ಯಾವ ಸೈಡಿಗೆ ಇರ್ತದೆ? 12:15, 12:45 ಈ ರೀತಿ ಆಗ್ತಾ ಇರುವಾಗ
ಆ ಮುಳ್ಳಿನ ಚಲನೆಯ ದಿಕ್ಕೇನಾಗ್ತಾ ಇರ್ತದೆ, ಬದಲಾಗ್ತಾ ಇರ್ತದೆ. ಹಾಗಾದರೆ ಜವ ಸ್ಥಿರ, ದಿಕ್ಕೇನಾಗ್ತದೆ, ಬದಲಾಗ್ತದೆ. ಹಾಗಾದರೆ ಇದು ವೇಗೋತ್ಕರ್ಷಿತ ಚಲನೆ ಆಗಿರುವಂಥದ್ದು. ಏಕರೂಪ ವೃತ್ತಿಯ ಚಲನೆಯಲ್ಲಿ ಜವವು ಸ್ಥಿರ, ಆದರೆ ವೇಗ ಸ್ಥಿರವಾ ಅಲ್ಲ. ಯಾಕೆ ವೇಗ ಸ್ಥಿರ ಅಲ್ಲ? ಚಲನೆಯ ದಿಕ್ಕಿನಲ್ಲಿ ಬದಲಾವಣೆ ಉಂಟಾಗ್ತಾ ಇರುವುದರಿಂದ, ದಿಕ್ಕು ಬದಲಾಗ್ತಾ ಇರುವುದರಿಂದ ಅಲ್ಲೇನಾಯಿತು, ವೇಗ ಸ್ಥಿರ ಆಗಿರುವುದಿಲ್ಲ. ಆದ್ದರಿಂದ ಈ ಏಕರೂಪ ವೃತ್ತಿಯ ಚಲನೆಯನ್ನು ನಾವು ವೇಗೋತ್ಕರ್ಷಿತ ಚಲನೆ ಅಂತೇಳಿ ಹೇಳ್ತೇವೆ. ಏನಂತ ಹೇಳ್ತೇವೆ? ವೇಗೋತ್ಕರ್ಷಿತ ಚಲನೆ. ಅದು ವೇಗೋತ್ಕರ್ಷಕ್ಕೆ ಒಳಗಾದಂತಹ ಚಲನೆ. ವೇಗೋತ್ಕರ್ಷ ಅಂತ ಹೇಳಿದರೆ ವೇಗ ಬದಲಾವಣೆಯ ದರ. ವೇಗ ಬದಲಾಗಬೇಕು. ವೇಗ ಬದಲಾಗ್ತದಾ? ಕಾಲದೊಂದಿಗೆ ಏನಾಗ್ತದೆ, ವೇಗ ಬದಲಾಗ್ತದೆ. ಅಲ್ಲಿ ಜವ ಬದಲಾಗುವುದಿಲ್ಲ. ವೇಗದಲ್ಲಿ 2 ಪದ ಇದೆ, ಜವ ಮತ್ತು ದಿಕ್ಕು. ಜವ ಬದಲಾಗುವುದಿಲ್ಲ, ಆದರೆ ದಿಕ್ಕು ಬದಲಾಗ್ತದೆ. ಹಾಗಾದರೆ ವೇಗ ಬದಲಾದ ಹಾಗೆ ಆಯಿತು. ಕಾಲದೊಂದಿಗೆ ವೇಗ ಬದಲಾಗ್ತದೆ. ಕಾಲದೊಂದಿಗೆ ವೇಗ ಬದಲಾದರೆ ಏನಾಯ್ತದು? ವೇಗೋತ್ಕರ್ಷ. ಹಾಗಾದರೆ ಈ ಏಕರೂಪ ವೃತ್ತಿಯ ಚಲನೆಯು ವೇಗೋತ್ಕರ್ಷಿತ ಚಲನೆ ಆಗಿರುವಂಥದ್ದು. ಏಕರೂಪ ವೃತ್ತಿಯ ಚಲನೆ ವೇಗೋತ್ಕರ್ಷಿತ ಚಲನೆಯಾಗಿದೆ ಅಂತೇಳಿ ನಮಗೀಗ ಗೊತ್ತಾಯಿತು. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಚಲನೆ ಎಂಬಂತಹ ಪಾಠದಲ್ಲಿ ನಾವು ಚಲನೆ, ಚಲಿಸಿದ ದೂರ, ಸ್ಥಾನ ಪಲ್ಲಟ, ಅವುಗಳಿಗೆ ಸಂಬಂಧಿಸಿದಂತಹ ಕೆಲವು ಸಮಸ್ಯೆಗಳು, ಜವ, ವೇಗ, ಅವುಗಳಿಗೆ ಸಂಬಂಧಿಸಿದಂತಹ ಕೆಲವು ಸಮಸ್ಯೆಗಳನ್ನು, ಅದೇ ರೀತಿಯಾಗಿ ವೇಗೋತ್ಕರ್ಷ, ಏಕರೂಪ ವೇಗೋತ್ಕರ್ಷ, ಏಕರೂಪವಲ್ಲದ ವೇಗೋತ್ಕರ್ಷ, ಏಕರೀತಿಯ ಚಲನೆ ಅಂದರೆ ಸಮರೂಪ ಚಲನೆ, ಅಸಮರೂಪ ಚಲನೆ, ಅದೇ ರೀತಿಯಾಗಿ ಚಲನೆಯ ಸಮೀಕರಣಗಳನ್ನು ನೋಡಿ ಅದರಲ್ಲಿ ಕೆಲವು ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದೇವೆ. ಮತ್ತು ವೃತ್ತಿಯ ಚಲನೆ, ಅದರಲ್ಲಿ ಏಕರೂಪ ವೃತ್ತಿಯ ಚಲನೆಯ ಬಗ್ಗೆ ಎಲ್ಲ ನೋಡಿ ಆಯಿತು. ಇಲ್ಲಿಗೆ ಈ ಚಲನೆ ಎಂಬಂತಹ ಪಾಠದಲ್ಲಿ ಬರುವಂತಹ ಎಲ್ಲ ಅಂಶಗಳ ಬಗ್ಗೆ ವಿವರಣೆಯನ್ನು ನೀಡಿಯಾಗಿದೆ. ಇನ್ನು ಮುಂದಿನ ಅವಧಿಯಲ್ಲಿ ಇನ್ನೊಂದು ಅಧ್ಯಾಯದೊಂದಿಗೆ ನಾವು ಭೇಟಿಯಾಗುವ. ಸಾಯಿರಾಮ್.